ನನ್ನ ಹೆಸರು ವಿನಯ್ ಅಂತ ಯೂಟ್ಯೂಬರು ಕೊಂಡಿದ್ದೀನಿ ಅಂದರೆ ಇವಾಗ ಹಸ್ಕೊಂಡಿರ್ತಾರಲ್ಲ ಯಾರಾದರೂ ಹಸ್ಕೊಂಡು ಕನ್ನಡ ಬರಲ್ವಾ? ಕನ್ನಡ ಬರಲ್ಲ. ಅಯ್ಯೋ ಇಷ್ಟೊತ್ತು ಹೇಳಿದ್ದು ವೇಸ್ಟ್ ಆಗೋಯ್ತು. सोच रहा हूँ क्या पुअर पीपल रहता है ना, हंग्री पीपल, उसको फीड करने के लिए वो लोग ये मेरे को लिया फ्री में. आप एक ಹಾಯ್ ನಮಸ್ಕಾರ ಎಲ್ರಿಗೂ, ವೆರಿ ಗುಡ್ ಈವ್ನಿಂಗ್. ಇವತ್ತು ನಾವೊಂದು ಸ್ಪೆಷಲ್ ಆಗಿರೋ ಬ್ಲಾಗ್ ಮಾಡ್ಬೇಕಂತ ತುಂಬಾ ದಿನಗಳ ಬಳಿಕ ಹೋಗ್ತಾ ಇದ್ದೀನಿ. ನಾಲ್ಗೆ ಬೇರೆ ತುದಿಸ್ತಾ ಇರ್ತಾರೆ. ಇದಕ್ಕೆ ನ್ಯಾಚುರಲ್ ಆಗಿ ಏನಾದ್ರು ಪರಿಹಾರ ಇದ್ರೆ ಇವತ್ತು ನೈಟ್ಗೆ ನಾನೊಂದು ಮಸ್ತಾಗಿರೋ ಚಿಕನ್ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಚಿಕನ್ ಗ್ರೇವಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆದರೆ ಇದಕ್ಕೆ ನಾನು ₹1 ಸ್ಪೆಂಡ್ ಮಾಡಲ್ಲ ಅಂತಲೂ ಅನ್ಕೊಂಡಿದ್ದೀನಿ. ಯಾಕಂದರೆ ಗ್ಯಾಸು ನಮ್ಮ ಪಿ ಜಿಲಿದೆ. ಆಮೇಲೆ ಬೇಕಾಗಿರೋದೇನು ಮೇನ್ ಐಟಮ್ ಚಿಕನ್ನು, ಆಮೇಲೆ ಟೊಮೆಟೊ, ಈರುಳ್ಳಿ, ಇವಿಷ್ಟು ಐಟಮ್ಗಳು ಬೇಕು. ಅವೆಲ್ಲನೂ ಹಂಗಂಗೆ ಹೋಗ್ತಾ ಒಬ್ಬೊಬ್ಬರ ಹತ್ರ ಒಂದೊಂದು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಎಲ್ಲ ಪಿ ಜಿಲೇ ಇದೆ, ಅಲ್ಲಿ ಹೋಗ್ಬಿಟ್ಟು ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಥರದ ಬ್ಲಾಗು, ಈ ಥರದ ಜೀವನ ನನಗೇನು ಹೊಸದಲ್ಲ. ನೀವು ಆಲ್ರೆಡಿ ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗಿರ್ಬೋದು. ಬೇಡ್ಕೊಂಡು ತಿನ್ನೋದೇ ನಂದೊಂಥರ ಹವ್ಯಾಸ. ಬೆಂಗಳೂರಲ್ಲಿ ಮಾಡ್ತಿರೋದು ಒಂದು ಹೊಸ ಅನುಭವ ಅಂತ ಕರಿಬೋದು. ಬಟ್ ಮಾಡೇ ಮಾಡ್ತೀನಿ, ಬಿಡಲ್ಲ. ದಟ್ ಈಸ್ ವಿನಯ್. ನನಗೆ ಇನ್ನೊಂದು ಹೆಸರಿದೆ, ನನ್ನ ಮಗ. ನೋಡಿ ಎಂತ ಕಾಲ ಬಂತು ಅಂದ್ರೆ ಮಣ್ಣನ್ನ ಹುಡ್ಕೊಂಡ್ ಬಂದ್ಬಿಟ್ಟು ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ತಾರೆ. ನಮ್ಮ ದೇಶದ ಮಣ್ಣಲ್ಲಿ ಮುಕ್ಕೋಟಿ ದೇವರ ನೆಲೆ ಇದೆ, ಓಂಕಾರ ವೇದ ಉಪನಿಷತ್ತುಗಳ ಸೆಲೆ ಇದೆ, ಆಯುರ್ವೇದ ಸಂಜೀವಿನಿಯ ಮಲೆ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮ, ಭಗತ್ ಸಿಂಗ್, ವೀರ ಸಾವರ್ಕರ್, ಟಿಪ್ಪುರಂತಹ ರಕ್ತದ ಕಲೆ ಇದೆ. ಹಾಯ್ ಅಕ್ಕ. ಅಮ್ಮ ಅಲ್ಲಿ ಅಮ್ಮ ತಾಯಿ ಬರ್ತಿದೆ, 20 ಪೈಸೆ ಕೊಡಮ್ಮ, ನಾನೇ ಕೊಡ್ತೀನಿ. ಅಕ್ಕ ನಮಸ್ತೆ, ನನ್ನ ಹೆಸರು ವಿನಯ್ ಅಂತ, ಯೂಟ್ಯೂಬರು. ಇದೊಂದು ಯೂಟ್ಯೂಬ್ ಚಾನಲ್ ಗುಬ್ಬಿ ಕ್ರಿಯೇಷನ್ಸ್ ಅಂತ. ನಾನು ಇವಾಗ ಹಸ್ಕೊಂಡಿರ್ತಾರಲ್ಲ ಅವ್ರಿಗೇನಾದರೂ ಊಟ ಗೀಟ ಆ ಥರ ಮಾಡ್ಕೊಡ್ಬೇಕಂತ ಅಂದ್ಕೊಂಡೆ. ಸೊ ಅದ್ರ ಜೊತೆ ಏನು ಅಂದ್ಕೊಂಡೆ ಅಂದರೆ, ಇದು ಯಾಕೆ ನಾವು ₹1 ಖರ್ಚು ಮಾಡ್ದಲ್ಲೇ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಸೊ ಅದಕ್ಕೆ ನೀವು ನಂಗೆ ಏನೋ ಹೆಲ್ಪ್ ಮಾಡ್ತೀರಾ? ಹಸ್ಕೊಂಡಿರೋರಿಗೆ ಏನಾದರೂ ಕೊಡಲ್ವಾ? ನೀವು ಜಸ್ಟ್ ಏನೋ ಒಂದು ಸಣ್ಣ 4 ಪೀಸ್ ಕೊಟ್ಟರೆ ಅದರಲ್ಲೇ ನಾನು ಅವ್ರಿಗೆ ಬೇಕಾದ್ರೆ ಚಿಕನ್ ರೈಸ್ ಮಾಡಿಕೊಡ್ಬೋದು. ಅಬ್ಬಾ ಎಷ್ಟು ಕಬ್ಬು ನೋಡು ಭಿಕ್ಷಕರಿಗೆ. ಸೊ ಸೆಕೆಂಡ್ ಚಿಕನ್ ಸ್ಟಾಲು ಅಪ್ರೋಚ್ ಮಾಡ್ತಾ ಇರೋದು. ಬನ್ನಿ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಕಸ್ಟಮರ್ ಇದ್ದಾರೆ, ಬೇಡ ಇವಾಗ ನಾನು ಕಾಯ್ತಿರೋದು ಕಸ್ಟಮರ್ ಹೋಗಲಿ ಅಂತ. ಯಾಕಂದರೆ ಯಾವುದೇ ಅಂಗಡಿಗಾಗಲಿ ಅಷ್ಟೇ, ನಾನು ಕೆಲಸ ಮಾಡೋಗ್ಲೂ ಅಷ್ಟೇ, ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡಿದ್ರೆ ಮುಖ ಕೊಡೋಣ ಅನಿಸುತ್ತೆ. ಅದಕ್ಕೆ ಕಸ್ಟಮರ್ ಹೋಗ್ಬಿಡ್ಲಿ, ಆಮೇಲೆ ನಾವು ಸೇರೋಣ. ಹಾಯ್ ಅಣ್ಣ, ವೆರಿ ಗುಡ್ ಈವ್ನಿಂಗ್. ನನ್ನ ಹೆಸರು ವಿನಯ್ ಅಂತ, ಯೂಟ್ಯೂಬರು. ಇದನ್ನ ಚಾನಲ್ ಬಂದುಬಿಟ್ಟು ಗುಬ್ಬಿ ಕ್ರಿಯೇಷನ್ಸ್ ಅಂತ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಇವಾಗ ಹಸ್ಕೊಂಡಿರ್ತಾರಲ್ಲ, ತುಂಬ ಹಸ್ಕೊಂಡಿರೋರಿಗೆ ಏನಾದರೂ ನಾನು ಊಟ ಮಾಡ್ಕೊಡ್ಬೇಕಂತ ಅಂದ್ಕೊಂಡೆ, ಅಡುಗೆ ಮಾಡ್ಕೊಡ್ಬೇಕಂತ. ಹಾಗೇನೆ ಇನ್ನೊಂದೇನು ಅಂದ್ಕೊಂಡೆ ಅಂದರೆ, ನಾವು ₹1 ಖರ್ಚು ಮಾಡ್ದಲ್ಲೇ ಈ ಥರ ಮಾಡ್ಬೋದಾ ಅಂದ್ಕೊಂಡಾಗ ಒಬ್ಬೊಬ್ಬರಿಂದ ಒಂದೊಂದು ಐಟಮ್ನ ಇಸ್ಕೊಂಬಿಟ್ಟು ಮಾಡೋಣ ಅಂದ್ಕೊಂಡೆ. ಸೊ ನೀವು ನನಗೆ ಏನಾದರೂ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡ್ರೆ ಒಂದು 4 ಪೀಸ್ ಏನಾದರೂ ಕೊಡ್ತೀನಿ ಅಂದರೆ ಅದರಲ್ಲೇ ಅವ್ರಿಗೆ ಚಿಕನ್ ಗ್ರೇವಿ ಆ ಥರ ಎಲ್ಲ ಥ್ಯಾಂಕ್ ಯು ವೆರಿ ಮಚ್ ಬೈ. ಕೊಡಿ ಬೈ. ಹಾಂ, ಬಟ್ ನನ್ನ ಹತ್ರ ₹1 ಕಾಸಿಲ್ಲ, ನೀವು ಕೊಡ್ತೀನಿ ಅಂದರೆ ಓಕೆ. ಥ್ಯಾಂಕ್ ಯು ಬೈ. ಏನು ಬೈ ನಿಮ್ಮ ಹೆಸರು? ಸಮೀರಾ. ಗುಬ್ಬಿ ಕ್ರಿಯೇಷನ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ, ನೀವು ಬರ್ತೀರಾ ಬೈ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರು ಸಮೀರ್, ಅವ್ರ ಹೆಸರು ಸಮೀರ. ಯಾವ್ದ್ರಿ ಜಾತಿ ಯಾರಿಗೆ ಗೊತ್ತು? ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಸ್ವಲ್ಪ ಕೊಡಿ ಸಾಕು, ನಿಮ್ಗೂ ಲಾಸ್ ಆಗಬಾರ್ದು, ನಾವು ಹೆಲ್ಪ್ ಮಾಡ್ದಂಗೆ ಇರ್ಬೇಕಷ್ಟೆ. ನೋಡಿ ನಮ್ಮ ಸಮೀರ್ ಅವರು ಕೊಡ್ತಾ ಇರೋದು ನಮ್ಗೆ ಇವಾಗ ಚಿಕನ್ ಕೊಡ್ತಾವ್ರೆ. ಇವ್ರ ಅಂಗಡಿ ಹೆಸರು ಬಂದ್ಬಿಟ್ಟು ಸಮೀರ್ ಮಟನ್ ಆ್ಯಂಡ್ ಚಿಕನ್ ಸ್ಟಾಲ್ ಅಂತ. ಇದು ಇರೋದು ಈಜಿಪುರ, ಕೋರ್ಮಂಗ್ಲ ಹತ್ರ. ನೋಡಿ ಕೋರ್ಮಂಗ್ಲಲ್ಲಿ ನಮಗೆ ಸಮೀರ್ ಅವ್ರು ಚಿಕನ್ ಕೊಡ್ತಾರೆ. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು ವೆರಿ ಮಚ್ ಬೈ. ಬಾಯ್. ನಿಮ್ಮ ಹೆಸರು ಒಬ್ರಿಗೆ ಊಟ ಹೋಗುತ್ತೆ. ಥ್ಯಾಂಕ್ ಯು ಬೈ. ಗುಬ್ಬಿ ಕ್ರಿಯೇಷನ್ಸ್ ಕೊಡಿ ಬೈ. ಗುಬ್ಬಿ ಅವರ ಅಲ್ಲ ಬೈ, ನಾವು ಮಡಿಕೇರಿ, ಕೂರ್ಗ್ ಬಂದಿದ್ದೀರಾ? ಕೂರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರ್ತೀರಾ? ಓಕೆ ಬಾಯ್. ಕುಶಾಲನಗರ ಬಂದಿದ್ದೀರಾ? ಓಕೆ. ನಮ್ಗೊಂದು 1/4 kg ಚಿಕನ್ ಸಿಕ್ಕಿದೆ. ಇವಾಗ ನಾವು ಏನು ಮಾಡೋಣ ಅಂದರೆ, ನೆಕ್ಸ್ಟು ಟಾರ್ಗೆಟೇ ಒಂದು 2 ಈರುಳ್ಳಿ, 2 ಟೊಮೆಟೊ, ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ, ಆಮೇಲೆ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವೆಲ್ಲ ಈಜಾಗಿ ಚಿಕನೇ ಸಿಕ್ಬಿಟ್ಟಿದೆ ಗುರು, ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಿಗಲ್ವಾ? ಮೈ ರಪ್ಪ ಅಂತ ಎತ್ಕೊಂಡ್ರೆ ರಪ್ಪ ಅಂತ ಅಡುಗೆ ಮಾಡ್ಬಿಡೋಣ. ಇಲ್ಲೊಂದು ತರಕಾರಿ ಅಂಗಡಿ ಇದೆ, ಆದರೆ ಕಸ್ಟಮರ್ ಇದ್ದಾರೆ. ಕಸ್ಟಮರ್ ಇರುವಾಗ ಹೋಗೋದು ನನ್ನ ಪ್ರಕಾರ ದೊಡ್ಡ ತಪ್ಪು, ಹೋಗಬಾರ್ದು. ಅದು ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಿ ನಾವು ಕೇಳ್ತಿರೋದು ಹೆಲ್ಪು, ಅದ್ರ ಮಧ್ಯೆ ಡಿಸ್ಟರ್ಬ್ ಮಾಡ್ಬಾರ್ದು. ಇಲ್ಲಿ ಕಸ್ಟಮರ್ ಇಲ್ಲ, ಕೇಳೋಣ. ಹಾಯ್ ಅಕ್ಕ. ನಮಸ್ಕಾರ ಅಕ್ಕ. ನನ್ನ ಹೆಸರು ವಿನಯ್ ಅಂತ, ಯೂಟ್ಯೂಬರು. ಗುಬ್ಬಿ ಕ್ರಿಯೇಷನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ಲು. ಸೊ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಹಸ್ಕೊಂಡಿರ್ತಾರಲ್ಲ ಯಾರಾದರೂ, ಹಸ್ಕೊಂಡು ಕನ್ನಡ ಬರಲ್ವಾ? ಕನ್ನಡ ಬರಲ್ಲ. ಅಯ್ಯೋ ಇಷ್ಟೊತ್ತು ಹೇಳಿದ್ದು ವೇಸ್ಟ್ ಆಗೋಯ್ತು. ತಮಿಳ್ ಬರುತ್ತಾ?
ಇಪ್ಪೋ ಏನಪ್ಪ ಹೇಳೋದು, ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲು ಹಿಡಿಯುತ್ತೆ. இது ஹசு ஹங்கிரி பசியாக இருக்காங்களே அவங்களுக்கு ஹெல்ப் பண்ணணும்னு எனக்கு ஒரு இது இருக்குது, திங்கிங் இருக்குது. அதுக்கு என்ன பண்ணிருக்கேன்னா இப்போ ஒரு ஐட்டமும் ஒரு ஷாப்பில் ஹெல்ப் கேட்டு வாங்கிட்டு காசு இல்லை என்கிட்ட. ஒரே டொமேட்டோ இருந்தால் கொடுங்க, ஒரு டொமேட்டோ ஒரு ஈரோடு கொடுங்க பஸ்ஸு. ஒன்றே ஒரு ஈரோட்லி ஒரு டொமேட்டோ கொடுங்க. என்கிட்ட காசு இல்லை. ஓகேயா அக்கா? உங்கள் நேம் என்ன அக்கா? ಮದಿ இந்த ಲಕ್ಷ್ಮಿಯಾ? ನೋಡಿ ಲಕ್ಷ್ಮಿ ಮೇಡಮ್ ನಮ್ಗೆ ಇವತ್ತು ಲಕ್ಷ್ಮಿ ಆಗಿದ್ದಾರೆ. ಇವರು ಟೊಮೆಟೊ ಮತ್ತು ಈರುಳ್ಳಿ ಕೊಡ್ತಾರೆ. ಅಕ್ಕ ಅದು ಓಪನ್ பண்ணுங்க ಅಕ್ಕ. ದಯವಿಟ್ಟು ಕ್ಷಮಿಸಿ, ನಮ್ಮ ಸಬ್ಸ್ಕ್ರೈಬರ್ ನಾನು ತಮಿಳಲ್ಲಿ ಮಾತಾಡಿದ್ದೀನಿ. ಅಕ್ಕ ಅವ್ರಿಗೆ ಕನ್ನಡ ಒಂದು ಹೇಳ್ಕೊಟ್ಬಿಡ್ತೀನಿ. ಅಕ್ಕ ಚೆನ್ನಾಗಿದ್ದೀರಾ ಅನ್ಬಿಡಿ. ಅಕ್ಕ ಕನ್ನಡ ಕಲಿತಾರೆ ಅಕ್ಕ. ಓಕೆ, ಥ್ಯಾಂಕ್ಸ್ ಅಕ್ಕ. ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿ ಹೇಳಿ. GUBBI ನೋಡಿ, ಹಂಗೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಬಿಟ್ಟಿದ್ದಾರೆ. GUBBI ಹೊಡಿರಿ, GUBBI ಅಂತ ಹೊಡಿರಿ. BBI UBBI ಹಾಂ ಐ ಸಿ ಅಂತ ಹೊಡಿ, ಸ್ಪೇಸ್ ಕೊಟ್ಬಿಟ್ಟು. ಅಲ್ಲಿ ನೋಡು ಬಂತು ಫಸ್ಟಲ್ಲಿ. ಅದಲ್ಲ ಮಚ್ಚ, ಗುಬ್ಬಿ ಅಲ್ಲಪ್ಪ, ಪಬ್ಲಿಕ್ TV ಬರ್ತೈತೆ. ಗುಬ್ಬಿ ಕ್ರಿಯೇಷನ್ಸ್ ಎಲ್ಲಪ್ಪ ದೇವ್ರೆ. ನಮ್ಮ ಚಾನಲ್ ಅಷ್ಟೊಂದು ಹಳೇದಾಗೋಯ್ತಾ? ಗುಬ್ಬಿ ಇದೆ ಮಗ. ಓಕೆ, ಥ್ಯಾಂಕ್ ಯು. ಬೆಂಗಳೂರಲ್ಲಿ ಅಗಿಯೋದು, ಕೀಳೋದು, ಎತ್ತೋದು ಇದೆಲ್ಲ ಸರ್ವೇ ಸಾಮಾನ್ಯ. ಹಾಯ್ ಸರ್, ವೆರಿ ಗುಡ್ ಈವ್ನಿಂಗ್ ಸರ್. ಸರ್ ಕನ್ನಡ ಬರುತ್ತಾ? ಬರಲ್ವಾ? ಯಾವ ಭಾಷೆ? हाँ हिंदी? ओके, ये मैं यूट्यूबर हूँ, मेरा ये यूट्यूब चैनल है. मैं सोच रहा हूँ क्या पुअर पीपल रहता है ना, हंग्री पीपल, उसको फीड करने के लिए वो लोग ये मेरे को लिया फ्री में. आप एक जिंजर पेस्ट दे सकते हैं क्या? ಜನಗಳು ಸರಿ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ದೇವ್ರಾಣ, ಹಿಂದಿ ಎಕ್ಸಾಮ್ಗೂ ಇಷ್ಟೊಂದು ಕಷ್ಟ ಬರ್ಕೊಂಡು ಓದಿರ್ಲಿಲ್ಲ. ಅಷ್ಟು ಕಷ್ಟ ಬಿದ್ದು ಮಾತಾಡಿದ್ರು ಅಜ್ಜ ಪಾಪ ಇಲ್ಲ ಅಂದ್ಬಿಟ್ರು. ಇರ್ಲಿ, ಇಟ್ಸ್ ಓಕೆ ಮ್ಯಾನ್, ಎಲ್ಲ ಇರುತ್ತೆ ಮ್ಯಾನ್. ಅಲ್ಲಿ ನಾನು ನಿಜವಾಗ್ಲೂ ಶಾಕ್ ಆಗಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ಕಕ್ಕಸಲ್ಲೇನಾದರೂ ಉಪಯೋಗ ಇದೆ ಅಂದರೆ ಕಾಸಿಲ್ದಲ್ಲ ಅದನ್ನು ಕೊಡಲ್ಲ ಅಂಥ ಊರು ಇದು. ಅಂಥದ್ರಲ್ಲಿ ನಾನು ಈ ಥರ ಚಿಕನ್ನು 4 ಕೆಜಿಗಿಂತ ಜಾಸ್ತಿನೇ ಚಿಕನ್ ಕೊಟ್ಟಿದ್ದಾರೆ ಅವರು. ಎತ್ಕೊಂಬಂದಿದ್ದೀನಿ. ಬನ್ನಿ ಇವಾಗ ಕುಕ್ ಮಾಡೋಣ. ಹಲ್ದಿರೇನಕ್ಕೆ ಬುಲ್ಗಾಯಿ. ಥ್ಯಾಂಕ್ ಯು. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಚಿಕನ್ ಕರಿನ. ಈ ಸ್ಟವ್ ಮೇಲಿರೋ ಕಸನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಸ ಅಲ್ಲ ಅದು, ಆ್ಯಕ್ಚುಲಿ ಅದು ಹಂಗೆ ಇರುತ್ತೆ ಬ್ಯಾಚುಲರ್ಸು PG ಅಂದರೆ. ಸೊ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಟೊಮೆಟೊ ಮತ್ತು ಈರುಳ್ಳಿ, ಆಮೇಲೆ ಅರಿಶಿನ, ಖಾರ ಹುಡಿ, ಮಸಾಲ, ಉಪ್ಪು, ಆಮೇಲೆ ಮ್ಯಾರಿನೇಟ್ ಆಗ್ತಿದೆ ನೋಡಿ ಚಿಕನ್. ಸೂಪರಾಗಿ ರೆಡಿ ಆಗ್ತಿದೆ. ತುಂಬ ಕ್ಲೀನಾಗೇ ಮಾಡ್ತೀನಿ, ಯಾಕಂದರೆ ನಾನು ತಿನ್ನೋದ್ರ ಜೊತೆಗೆ ನಾನು ಬೇರೆಯವ್ರಿಗೂ ಕೊಡೋದ್ರಿಂದ. ಸೊ ನಾನು ಮಣ್ಣಿನ ಪಾತ್ರೆ ಉಪಯೋಗಿಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಂಡು ಸ್ಟಾರ್ಟ್ ಮಾಡೋಣ. ಉಪಯೋಗಿಸ್ತಾ ಇದ್ದೀನಿ. ತೆಂಗಿನೆಣ್ಣೆ ಉಪಯೋಗಿಸ್ಬೋದು. ನಾವು ಕೇರಳ ಕಡೆ ಹೋದರೆ ಅಲ್ಲಿ ಎಲ್ಲ ಅಡುಗೆಗೂ ತೆಂಗಿನೆಣ್ಣೆ ಉಪಯೋಗಿಸ್ತಾರೆ. ಸೊ ಚೆನ್ನಾಗಾಗುತ್ತೆ. ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯಲಿ. ಈ ಥರ ನಮ್ಮ ಹತ್ರ ಮಿಕ್ಸಿ ಇಲ್ವಲ್ಲ ಆಡ್ಸೋಕ್ಕೆ, ಅದಕ್ಕೆ ಇದರೊಳಗಡೆ ಚೆನ್ನಾಗಿ ಆಗಲಿ ಅಂತ ಬಿಟ್ಟಿದ್ದೀವಿ. ಇವಾಗ ನಾವು ಇದಕ್ಕೆ ಚಿಕನ್ನ ಬೆರೆಸಿದ್ದೀವಿ. ಇನ್ನೂ ಇದು ಒಂದು ಸ್ವಲ್ಪ ಕುದಿ ಬರಬೇಕು. ಆಮೇಲೆ ರುಚಿ ನೋಡಿ ಉಪ್ಪು ಹಾಕಿ ಖಾರ ಹುಡಿ ಅದು ಇದು ಅಡ್ಜಸ್ಟ್ ಮಾಡಿದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ನಾವು ಸ್ವಲ್ಪ ತಿಂತೀವಿ, ಅದಾದಮೇಲೆ ಒಂದು ಪೋರ್ಷನ್ನ ಎತ್ತಿಡ್ತೀವಿ. ಅದನ್ನ ನಾವು ಕೊಡ್ತೀವಿ ನಾಳೆ ಹುಡುಕ್ಬಿಟ್ಟು ಯಾರು ಹಂಗ್ರಿ ಇದ್ದಾರೆ ಅವ್ರಿಗೆ. ಸ್ವಲ್ಪ ನಾವು ತಿಂತೀವಿ. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ನೋಡೋಣ. ನೋಡಿ, ಇಷ್ಟನ್ನ ನಾವು ಎತ್ತಿಟ್ಕೊಂಡಿದ್ದೀವಿ ನಾಳೆ ಕೊಡೋಕ್ಕೆ. ವಿತ್ ಏನಾದರೂ ಒಂದು ಸ್ಪೆಷಲ್ ಏನಾದರೂ ಇರುತ್ತೆ ನಾಳೆ ಬೆಳಿಗ್ಗೆ, ಅದ್ರ ಜೊತೆ ಕೊಡೋಣ. ತಂಜಿಲ್ ಕೈಸಾ? ರಿಯಲಿ ಗುಡ್. ಅಮ್ಮ ನಾಷ್ಟ ಮಾಡಿದ್ರಾ? ತೊಗೊಳ್ಳಿ. ಮಾಂಸ ತಿಂತೀರಲ್ವ ಇವತ್ತು? ತೊಂದರೆ ಇಲ್ಲ ಅಲ್ವಾ? ಬಾಯ್. ನಮ್ಮ ಸಮಾಜದಲ್ಲಿ ಲಕ್ಷ ಕೋಟಿ ಸಹಾಯ ಮಾಡಿದ್ರು ಹೇಳ್ಕೊಳ್ದಲ್ಲೇ ತೋರಿಸ್ಕೊಳ್ದಲ್ಲೇ ಇರೋರು ಇದ್ದಾರೆ. ನೀನೇ ರಾಜಕುಮಾರ. ಅದ್ರ ಮಧ್ಯೆ ನಾನು ಬರೀ ಒಂದು ಊಟ ಕೊಟ್ಬಿಟ್ಟು ಅವ್ರ ಮುಖ ತೋರಿಸ್ಬಿಟ್ರೆ ಅವ್ರಿಗೂ ಅಜೀಬ್ ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ಬೇಡ, ಹೆಲ್ಪ್ ಮಾಡೋಣ. ಅದು ನಿಮಗೆ ತೋರಿಸಿದ್ದೀನಿ, ಯಾಕಂದರೆ ಅದು ನಿಮ್ಗೆ ಇನ್ಸ್ಪೈರ್ ಆಗಲಿ, ನೀವೇನೋ ಇನ್ಯಾರಿಗಾರು ಹೆಲ್ಪ್ ಮಾಡಲಿ ಅಂತ. ಧನ್ಯವಾದ. ನೀನೇ ರಾಜಕುಮಾರ.